ಇನ್ನು ಜೈಲಿನ ಕೈದಿಗಳಿಗೆ ಮೊಬೈಲ್ ಮಾದಕ ವಸ್ತು ಸಪ್ಲೈ ಆಗುತ್ತೆ. ಹೊಸ ವರ್ಷದ ಸಂಭ್ರಮದಲ್ಲೇ ಈ ಮಾದಕ ವಸ್ತು ಪೂರೈಕೆಯಾಗೋದು. ಬೆಳಗಾವಿಯ ಹಿಂಡಲ್ಗಾ ಸೆಂಟ್ರಲ್ ಜೈಲಿನ ನಡೆದಂತಹ ಘಟನೆ. ಮಾದಕ ವಸ್ತುಗಳನ್ನ ಮೊಬೈಲ್ ಅನ್ನ ಎಸೆದಿದ್ದಾರೆ ದುಷ್ಕರ್ಮಿಗಳು. ಮುಖಕ್ಕೆ ಮಾಸ್ಕ್ ಕಟ್ಕೊಂಡು ಬಂದು ಕಿರಾತಕರಿದ್ದ ಈ ಕೃತ್ಯ. ಮಾದಕ ವಸ್ತು, ಸಿಮ್ ಕಾರ್ಡ್, ಮೊಬೈಲ್ ಅನ್ನ ಜೈಲೊಳಗೆ ಎಸೆದು ಪರಾರಿಯಾಗಿದ್ದಾರೆ. ಜೈಲು ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಿಡಿಗೇಡಿಗಳ ಕೃತ್ಯ ಸೆರೆಯಾಗಿದೆ. ನೋಡಿ, ಮುಖಕ್ಕೆ ಮಾಸ್ಕ್ ಕಟ್ಕೊಂಡಿದ್ದಾರೆ, ಬರ್ತಿದ್ದಾರೆ, ಎಸಿತಾರೆ. ನೋಡಿ, ಈ ರೀತಿ ಇವರು ಜೈಲೊಳಗಡೆ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡೋದು. ಮೊಬೈಲ್ ಸಪ್ಲೈ ಮಾಡ್ತಾರೆ, ಸಿಮ್ ಕಾರ್ಡ್ಗಳನ್ನು ಸಪ್ಲೈ ಮಾಡ್ತಾರೆ. ಇವರ ಈ ಕುಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಾಕಷ್ಟು ಜೈಲುಗಳಲ್ಲಿ ಸರ್ಚ್ ಅನ್ನ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲಿ ಮೊಬೈಲ್ ಪತ್ತೆಯಾಗಿತ್ತು, ಮಾದಕ ವಸ್ತುಗಳು ಪತ್ತೆಯಾಗಿತ್ತು. ಅದರ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಖಾಕಿ ಪಡೆ ಮುಂದಾಗಿತ್ತು. ಇಷ್ಟಾಗಿಯೂ ಕೂಡ ನೋಡಿ ಹೇಗೆ ಜೈಲೊಳಗೆ ಎಸೆದು ಪರಾರಿಯಾಗಿದ್ದಾರೆ ಅಂತ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸಹದೇವ್ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಈಗ ಜೈಲಿನೊಳಗಡೆ ಈ ರೀತಿ ಮಾದಕ ವಸ್ತುಗಳೆಲ್ಲ ಬರಬಾರ್ದು ಅಂತ ಭಾರಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇಷ್ಟಾಗಿಯೂ ಕೂಡ ಈ ರೀತಿಯ ಕುಕೃತ್ಯ ನಡೆಯುತ್ತೆ ಅಂತಂದ್ರೆ ಅಚ್ಚರಿ ಮೂಡಿಸುತ್ತೆ. ಈ ಬಗ್ಗೆ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ? ಈ ರೀತಿ ಎಸೆದು ಪರಾರಿಯಾದವನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ? ಹೇಗೆ ಪ್ರತಿಮಾ, ಒಂದು ಕಡೆ ಬೆಳಗಾವಿಯಲ್ಲಿ ಹೊಸ ವರ್ಷಾಚರಣೆ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಈ ಒಂದು ಬೆಳಗಾವಿಯ ಹಿಂಡಲ್ಗಾ ಜೈಲಿನ ಒಳಗಡೆ ಕೆಲವೊಂದಿಷ್ಟು ಮಾದಕ ವಸ್ತುಗಳು ಮತ್ತು ಮೊಬೈಲ್ ಅನ್ನ ಎಸೆದು ಪರಾರಿಯಾಗಿರುವಂತದ್ದು. ಈ ಘಟನೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ನಡೆದಿರುವಂತದ್ದು. ಈ ಘಟನೆ ಏನಿದೆ, ಇದರ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ಒಂದು ಕಿಡಿಗೇಡಿಗಳ ದುಷ್ಕೃತ್ಯ ಕೂಡ ಸೆರೆಯಾಗಿರುವಂತದ್ದು. ಇಲ್ಲಿ ಒಂದು ಕಡೆ ಹೊಸ ವರ್ಷಾಚರಣೆಗೆ ಕೆಲವೊಂದಿಷ್ಟು ಕೈದಿಗಳಿಗೆ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡೋಕೆ ಈ ಒಂದು ಕಿಡಿಗೇಡಿಗಳು ಮುಂದಾಗಿರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಜೈಲಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಂತೆ ಈ ರೀತಿ ಮತ್ತೆ ಅಡ್ಡದಾರಿ ಹಿಡಿಯುವಂತದ್ದನ್ನು ಕೂಡ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಘಟನೆಯನ್ನ ಹಿಂಡಲ್ಗಾ ಜೈಲು ಅಧಿಕಾರಿಗಳು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು ಮತ್ತು ಈ ಸಿಸಿಟಿವಿ ಆಧಾರದ ಮೇಲೆ ಕೇಸ್ ಮಾಡಿ ಯಾರು ಈ ಒಂದು ಏನು ಮಾದಕ ವಸ್ತುಗಳನ್ನು ಮೊಬೈಲ್ ಅನ್ನ ಎಸೆದು ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಪ್ರತಿಮಾ, ಬೆಳಗಾವಿಯ ಹಿಂಡಲ್ಗಾ ಸೆಂಟ್ರಲ್ ಜೈಲಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಹೊರಗಡೆಯಿಂದ ಹೇಗೆ ನೋಡಿ ಬರ್ತಾರೆ, ಮಾಸ್ಕ್ ಹಾಕೊಂಡು ಬಂದು ಮಾದಕ ವಸ್ತುಗಳನ್ನ ಎಸೆದು ಹೋಗ್ತಿದ್ದಾರೆ ದುಷ್ಕರ್ಮಿಗಳು. ಬೇರೆ ಬೇರೆ ಹೊಸ ಹೊಸ ದಾರಿ ಹುಡುಕೊಳ್ತಾ ಇದ್ದಾರೆ. ಒಳಗೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಯಾವುದೇ ಮಾದಕ ವಸ್ತುಗಳ ಸಪ್ಲೈ ಆಗಬಾರದು ಅನ್ನೋ ದೃಷ್ಟಿಯಿಂದ